ಹಾಯ್ ಹಲೋ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋ ಇದ್ರಿ ಮಸ್ತ್ ಅದಿರಿ ಅನ್ಕೊಂತೀನಿ. ಸೊ ಎಲ್ಲರೂ ಪ್ರಿಪ್ರೇಷನ್ ಮಾಡತ್ತಿರ್ತೀರಿ ಗ್ರೂಪ್ ಡಿ ಆಗಿರ್ಬೋದು ALP ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಎಲ್ಲ ಎಕ್ಸಾಮ್ಗಳಿಗೆ. ಸೊ ಎಲ್ಲ ಎಕ್ಸಾಮ್ ಸೇರಿಸಿ ಇವತ್ತು ನನಗೆ ಒಂದು ಮಸ್ತ್ ಕ್ಲಾಸ್ ಅಂದಿನಿ ಮ್ಯಾಥ್ಸ್ ಅದ. ಎಲ್ಲ ಎಕ್ಸಾಮ್ದು ಕ್ವಶನ್ಸ್ ಕವರ್ ಆಗ್ಯಾವ ನೋಡ್ಬೋದು. ಇಲ್ಲಿ NTPC CBT 2 ಐತಿ, ಗ್ರೂಪ್ ಡಿ ಐತಿ, CBT 1 ಐತಿ, ALP ಮತ್ತು ಟೆಕ್ನಿಷಿಯನ್ ಎರಡು ಕೇಳಿರೋ ಕ್ವಶನ್ ಐತಿ. ಹಾಗೆ CBT 2 ಕೂಡ ತಂದಿನಿ. ಯಾಕಂದ್ರೆ CBT 2 ಭಾಳ ಸಲ ಐತಿ ಹತ್ರದಾಗ ಐತಿ. ಮತ್ತು ಜೂನಿಯರ್ ಇಂಜಿನಿಯರ್ ಎಕ್ಸಾಮ್ ಆಗಿರ್ಬೋದು CBT 1 ಅಂದ್ರೆ ಎಲ್ಲ ಏನೇನು ಪೇಪರ್ ಅದಾವಲ್ಲ, ಸೊ ಎಲ್ಲ ಪೇಪರ್ ಕೂಡ ನಾನು ಕ್ವಶನ್ಸ್ ತಂದಿನಿ ಇವತ್ತಿನ ಈ ಕ್ಲಾಸ್ನಾಗ. ಸೊ ಎಲ್ಲ ಕ್ವಶನ್ಸ್ ಓಕೆ ಇದು ಡಬಲ್ ಸಲ ಆಗಿತ್ತಲ್ಲ. ಎಲ್ಲ ಕ್ವಶನ್ನ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ಇಲ್ಲಿ ಸ್ವಲ್ಪ ಸೆಟಪ್ ಚೇಂಜಸ್ ಆಗಿರ್ಬೋದು. ಇಲ್ಲಿ ಕಾಣಿರುತ್ತಲ್ಲ ಏನಪ್ಪಾ ಅಂತಂದ್ರೆ ಎಷ್ಟು ದಿವಸ ಬೋರ್ಡ್ ಇತ್ತು, ಡಿಜಿಟಲ್ ಬೋರ್ಡ್ ಇತ್ತು, ಎಲ್ಲ ಮಾಡತ್ತಿದ್ವಿ. ಕೆಲವು ಕಾರಣಾಂತರಗಳಿಂದ ಏನೇನೋ ಆಯ್ತು ಅಂತ ಹೇಳಿದಲ್ಲ. ಸೊ ಅದೇ ಕಾರಣಾಂತರಗಳಿಂದ ಇವಾಗ ನಾವು ಮತ್ತೆ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತೆ. ಚೇಂಜಸ್ ಮಾಡ್ರೇನ ನಮ್ಮದು ಹೆಂಗೈತೆ ಹಂಗಿರುತ್ತಲ್ಲ, ಟೀಚಿಂಗ್ ಒಳಗೇನು ಡಿಫ್ರೆನ್ಸ್ ಇರೋಂಗಿಲ್ಲ. ಸೊ ಹಾಗಾಗಿ ಇವಾಗ ಏನು ಮಾಡ್ತೀವಿ ನಾವು ಸ್ಟಾರ್ಟ್ ಮಾಡ್ತೀವಲ್ಲ, ಸ್ಟಾರ್ಟ್ ಮಾಡೋಣ ಅಂತ. ಒಂದು ಸ್ವಲ್ಪ ಕಲರ್ಸ್ ತೊಗೊಬಿಡ್ತೀನಿ ಯಾವ್ದು ಬೇಕಂತೀರಿ. ಓಕೆ ಇಷ್ಟು ಕಲರ್ಸ್ ನಮಗೆ ಸಾಕು. ಮಾಡೋದೈತಲ್ಲ, ಓಕೆ ಮಾಡೋದೈತೆ ಎಲ್ಲ ಪರ್ಫೆಕ್ಟ್ ಐತಿ. ಸರಿ ಸ್ಟಾರ್ಟ್ ಮಾಡೋಣ ಅಂತ. ಸರಿ ಮೊದಲನೇ ಕ್ವಶನ್ ಏನೈತಿ ನೋಡೋಣ ಅಂತ. ಸರಿ ನೋಡ್ರಿ ಒಂದನೇ ಕ್ವಶನ್ ಏನೈತಿ. ಓಕೆ ಒಂದು ನಿರ್ದಿಷ್ಟ ಚಕ್ರಬಡ್ಡಿ ದರದಲ್ಲಿ ಒಂದು ಮೊತ್ತವು 3 ವರ್ಷಗಳಲ್ಲಿ 8,028 ಮತ್ತು 6 ವರ್ಷಗಳಲ್ಲಿ 12,042 ಆಗುತ್ತದೆ. ಹಾಗಾದರೆ ಅಸಲು ಎಷ್ಟು ಅಂದಾರ. ಸೊ ನಾವು ಸಿಂಪಲ್ ಏನು ಮಾಡ್ತೀವಿ, ಎರಡು ಒಂದಕ್ಕೆ ಫಾರ್ಮುಲಾ ಏನೈತಿ ಫಸ್ಟ್ ನೋಡೋಣ. ಫಾರ್ಮುಲಾ ಏನೈತಿ, P of 1 plus R by 100 raised to time is equal to ಅಮೌಂಟ್. ಹೌದು ಸಿಂಪಲ್ ಅದು ಹೆಂಗೈತೆ ಹೆಂಗೆ ಬರೀನು ಅಂತ. ಸೊ ನಾವು ಎರಡು ಕಡೆ ಏನು ಮಾಡೋಣ, ಎರಡು ಒಂದಕ್ಕೆ ಮಾಡ್ಕೊಬಿಡೋಣ. P of 1 plus R by 100 ಟೈಮ್ ಈಸ್ ಈಕ್ವಲ್ ಟು ಅಮೌಂಟ್. ಇದೇನೈತಲ್ಲ ಸೇಮ್ ಇದು ಹೆಂಗೆ ಬರ್ದಿಲ್ಲ, ಇಲ್ಲಿ ಹೆಂಗೆ ಬರೀತು ನೋಡ್ರಿ. ಸೊ ಇಲ್ಲಿ ಪಿ ನಮ್ಮ ಮೊದಲೇ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ, ಅವಶ್ಯಕತೆ ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತಾ. ಸೊ 1 plus R by 100 ಅಷ್ಟೇ. ಏನು ಮಾಡ್ತೀನಿ ನಾ ಇವಾಗ ಇದನ್ನ ಅಳಕಿಸ್ಬಿಡ್ತೀನಿ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿತ್ತಲ್ಲ. ಸೊ ಮೊದಲೇ ಸ್ಪೇಸ್ ನಮಗೆ ಕಮ್ಮಿ ಇರುತ್ತಲ್ಲ ಇವಾಗ. ಸೊ ಅಳಕಿಸ್ಬಿಡೋಣ ಅಂತ. ಏನು ಮಾಡ್ತೀನಿ ಫಸ್ಟ್ ನಾನು 1 plus R by 100 ರೈಸ್ ಟು ಎಷ್ಟು ವರ್ಷ ಅಂದಾರ ಅವ್ರು, 3 ವರ್ಷ ಅಂದಾರ. ಎಷ್ಟು ಅಮೌಂಟ್ ಅಂದಾರ, 8,028 ವ್ಯಾಲ್ ಐತಲ್ಲ, 8,028. ಆಮೇಲೆ ಇದು 8 ವರ್ಷ 3 ವರ್ಷಕ್ಕೆ. ಆಮೇಲೆ 12,042 6 ವರ್ಷಕ್ಕೆ ಅಂದಾರ. 1 plus R by 100 ರೈಸ್ ಟು 6 ಈಸ್ ಈಕ್ವಲ್ ಟು 12,042 ಇಷ್ಟು ಅಂದಾರ. ಸೊ ನೋಡ್ರಿ ನಿಮಗೇನು ಗೊತ್ತಾಗುತ್ತಿಲ್ಲ, ಏನು ಕ್ಯಾನ್ಸಲ್ ಮಾಡೋದು ನೋಡ್ರಿ. ಓಕೆ ಇವು ದೊಡ್ಡ ನಂಬರ್ ಅದಾವ. ಸೊ ಇಲ್ಲಿ 3 ಐತಿ, ಇಲ್ಲಿ 6 ಐತಿ. ಸೊ ಇದು 3 ಆಗುತ್ತಾ. ಓಕೆ ಇಲ್ಲಿ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಇದು ಕ್ಯಾನ್ಸಲ್ ದೊಡ್ಡ ನಂಬರ್, ಇದು ದೊಡ್ಡ ನಂಬರ್ ಅದಾವ. ಸೊ ಎರಡು ದೊಡ್ಡ ನಂಬರ್ ಇರೋ ಕಾರಣ ಹೆಂಗೆ ಕ್ಯಾನ್ಸಲ್ ಮಾಡೋದು ನೋಡ್ರಿ. ಅವ್ರು ಸುಮ್ಮ ಯಾವುದೋ ನಂಬರ್ ಕೊಟ್ಟಿರಂಗಿಲ್ಲ, ಅವ್ರು ಈಸಿಯಾಗಿ ಕ್ಯಾನ್ಸಲ್ ಆಗುತ್ತಾ ನಂಬರ್ ಕೊಟ್ಟಿರ್ತಾರೆ. ಬಟ್ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಸುಮ್ಮನೆ 2ರಲ್ಲಿ ಮಾಡಿ 8ರಲ್ಲಿ ಮಾಡಿದ್ರೆ ಕೆಲಸ ಆಗಲ್ಲ. ಓಕೆ ನೋಡ್ರಿ ಇಲ್ಲಿ ನೋಡ್ರಿ 14 2 28, 14 3 42 ಅಂದ್ರೆ 14ರಲ್ಲಿ ಆಗತ್ತೈತಿ. ಸೊ ಕೊನೆ 2 ಅಂಕಿ 14ರಲ್ಲಿ ಆಗತ್ತ ಅಂದ್ರೆ ಮೋಸ್ಟ್ಲಿ 8,000 12,000 4ರಲ್ಲಿ ಹಾಕವ. 4,000 14ರಲ್ಲಿ ಆಗೋದನ್ನ ಇದು 4,014 2ರಲ್ಲಿ 4,014 3ರಲ್ಲಿ ಆಗುತ್ತಾ ನೋಡ್ರಿ. ಸ್ವಲ್ಪ ಟೈಮ್ ಕೊಡ್ಬೇಕಷ್ಟೇ, ಸ್ವಲ್ಪ ಯೋಚನೆ ಮಾಡ್ರೆ ಸಾಕ. ಇದೇನಾಗುತ್ತಾ 4,014ರಲ್ಲಿ ಎಷ್ಟು ಮಾಡತ್ತೀನಿ ರೀ, 4,014ರಲ್ಲಿ ಮಾಡತ್ತೀನಿ. ಯಾವ ನಂಬರ್ಲಿ 4,014ರಲ್ಲಿ ಎಷ್ಟರಲ್ಲಿ ಆಗುತ್ತಾ, ಇದು 3ರಲ್ಲಿ, ಇದು 2ರಲ್ಲಿ. ಸೊ ಇದೇನೈತಲ್ಲ ಇಲ್ಲಿ ನಾನು ಉಲ್ಟಾ ಬರ್ತೀನಿ, ಸೀದಾ ಮಾಡ್ಕೊಂಡು ಬರಿತೀನಿ. ಸೀದಾ ಅಲ್ಲ ಉಲ್ಟಾ ಎಲ್ಲ ಒಂದೇ. ಇವಾಗ ಇಲ್ಲಿ 3 ಕೆಳಗೆ ಇಲ್ಲಿ 3 ಐತಿ 6 ಐತಿ. ಸೊ ಇದು ಮೇಲೆ ಹೋದ್ರೆ -3 ಆಗುತ್ತಾ. ಸೊ ಸಿಂಪಲಾಗಿ ಹೆಂಗೆ ಬರೀಬೋದಪ್ಪ ಅನ್ನೋದಂದ್ರೆ ಇದನ್ನ 1 plus R by 100 ಹೋಲ್ ರೈಸ್ ಟು 3 ಈಸ್ ಈಕ್ವಲ್ ಟು 3/2 ಆಗುತ್ತಾ. ಹೌದು ಇಷ್ಟಾಗುತ್ತಾ, 3/2 ಆಗುತ್ತಾ. ಇವಾಗ ನಾನು ಏನು ಮಾಡ್ತೀನಿ, ನಮ್ದೇನು ಮೊದಲು ಫಾರ್ಮುಲಾ ಇತ್ತಲ್ಲ, P of 1 plus R by 100 ರೈಸ್ ಟು T ಈಸ್ ಈಕ್ವಲ್ ಟು ಅಮೌಂಟ್ ಇತ್ತಲ್ಲ. ಸೊ ಅದನ್ನ ಹಾಕೊಂಡ್ಬಿಡ್ತೀನಿ. ಪಿದಲ್ಲಿ P ಬರೋದು. ನಂಗೆ ಏನು ಕಂಡಿದಾರ, ಪ್ರಿನ್ಸಿಪಲ್ ಕಂಡಿದಾರಲ್ಲ, ಫೈಂಡ್ ದ ಸಮ್ ಅಂದಾರ. ಅಂದ್ರೆ ಹಾಗಾದ್ರೆ ಅಸಲು ಕೇಳ್ಯಾರ ನೋಡ್ರಿ. ಸಮ್ ಅಂದಾರ, ಪ್ರಿನ್ಸಿಪಲ್ ಅನ್ಬೇಕಾಗಿತ್ತು, ಅಸಲು ಕೇಳ್ಯಾರ. ಸೊ ಅಸಲು ಹೆಂಗೆ ಮಾಡ್ತೀನಿ ಈಗ, P ಈಸ್ ಈಕ್ವಲ್ ಟು P ಏನೈತಲ್ಲ, ನಂಗೆ P ಬೇಕು. ಸೊ Pದಲ್ಲಿ ಏನು ಮಾಡ್ತೀನಿ ಇವಾಗ, P ಹಂಗೈತೆ ಹಂಗೆ ಇಟ್ಕೊತೀನಿ. P 1 plus R by 100. ಓಕೆ R by 100 ಅದಕ್ಕೆ ಬರಲಿಲ್ಲ ನಾನು. R by 100 ಬರೆಯಂಗಿಲ್ಲ, ನನಗೆ ಸಿಕ್ಕೈತಲ್ಲ ಇಲ್ಲಿ ನಾನು ಏನು ಮಾಡ್ತೀನಿ, P of 1 plus R by 100 ರೈಸ್ ಟು T 3 ವರ್ಷದ ನೋಡೋಣ. 3 ವರ್ಷದ ಏನೈತಿ ಇಲ್ಲಿ 3/2 ಐತದ. ಈ ವ್ಯಾಲ್ಯೂ ನಂಗೆ ಸಿಕ್ಕೈತಿ, ವ್ಯಾಲ್ಯೂ 3/2 ಆಗುತ್ತಾ. ಈಸ್ ಈಕ್ವಲ್ ಟು ಎಷ್ಟಾಗುತ್ತಾ ಅಮೌಂಟ್ 3 ವರ್ಷದ ನೋಡ್ರಿ 8,028. ಇವಾಗ ನೀವು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಇದನ್ನು ಮಾಡ್ಕೋತೀರಿ. ಇದನ್ನು ಮಾಡ್ತೀರಿ. 8 10 18 3ರಲ್ಲಿ ಕ್ಯಾನ್ಸಲ್ ಆಗುತ್ತಾ. 3 2 6 3 2 20 3 6 18 22 3 3 21 3 6 18. ಸೊ ಇದು 2ರಲ್ಲಿ ಮಲ್ಟಿಪ್ಲೈ ಮಾಡಿರಿ. 2 12 12 12 14 15
12 13 352 ಲಾಸ್ಟ್ ಬರೋದಲ್ಲಿ ಐತಿ 352 ಇಲ್ಲಿ ನೋಡ್ರಿ 352 ಓಕೆ ಪೂರ ಮಾಡೋದು ಅವಶ್ಯಕತೆ ನಾ 52 ಇನ್ ಲಾಸ್ಟ್ ಟೂ ಡಿಜಿಟ್ಸ್ ಕೂಡ ಮಾಡ್ಬೋದಾಗಿತ್ತು ಲಾಸ್ಟ್ ಟೂ ಡಿಜಿಟ್ಸ್ ಒಟ್ಟು 1-2 ಡಿಜಿಟ್ ಅಷ್ಟು ನೀವು ಲೆಕ್ಕ ಮಾಡಿದ್ರೆ ಸಾಕ ನಿಮಗೆ ಸೊಲ್ಯೂಷನ್ ಬರ್ತದೆ ಸೊ ಪೂರಾನು ನೀವು ಸಾಲ್ವ್ ಮಾಡ್ಬೇಕಂತ ರೂಲ್ಸ್ ಇಲ್ಲ ಸರಿ ಮುಂದಿನ ಕ್ವಶನ್ ನೋಡ್ರಿ ಫೈಂಡ್ ದ ನಂಬರ್ ಆಫ್ ಪ್ರೈಮ್ ಜೀರೋಸ್ 125 ಫ್ಯಾಕ್ಟೋರಿಯಲ್ನ ಕೊನೆಯಲ್ಲಿ ಬರುವ ಶೂನ್ಯಗಳ ಸಂಖ್ಯೆಯನ್ನು ಕಂಡುಹಿಡಿದ್ರೆ ಓಕೆ ಇದನ್ನ ಪರಾಕ್ರಮ ಬ್ಯಾಚ್ ಜಾಯ್ನ್ ಆದವರಿಗೆ ಇದು ನಿಮ್ಗೆ ಈಸಿಯಾಗಿ ಗೊತ್ತಾಗಿರುತ್ತೆ ಪರಾಕ್ರಮ ಬ್ಯಾಚ್ ಹೋಗಿದ್ದಾರಂದ್ರು ಈಸಿಯಾಗಿ ಗೊತ್ತಿರುತ್ತೆ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ ಸಿಂಪಲ್ ಆಗಿ ಏನು ನೋಡಪ್ಪ ಅಂತಂದ್ರೆ ಯಾವುದೇ ಒಂದು ಕ್ವಶನ್ ನಿಮ್ಗೆ ನಂಬರ್ ಆಫ್ ಜೀರೋಸ್ ಕೇಳಿದ್ರೆ ನಂಬರ್ ಆಫ್ ಜೀರೋಸ್ ಯಾವ ಬರುತ್ತಾ 2 ಮತ್ತು 5 ಗುಣಾಕಾರ ಮಾಡಿ ನಿಮ್ಗೆ 10 ಬರುತ್ತಾ ಹಂಗೆ 2 ಅಥವಾ 5ರ ಗುಣಾಕಾರ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ನಿಮ್ಗೆ 0 ಬರುತ್ತಾ ಸೊ ಹಂಗೆ 0 ಬರ್ಬೇಕಪ್ಪ ಅಂತಂದ್ರೆ ನೀವೇನು ಮಾಡಬೇಕು ಈ ಅಂಕಿ ಒಳಗೆ 2 ಮತ್ತು 5 ಎಷ್ಟು ಕಂಡುಹಿಡಿಬೇಕು ಸೊ ಯಾವುದೇ ಒಂದು ಅಂಕಿ ನೋಡ್ಕೊಂಡಾಗ ಸಾಮಾನ್ಯ ಮೊದಲು ಏನು ಮಾಡ್ರಿಪ್ಪ ಅಂತಂದ್ರೆ ಆ ಫ್ಯಾಕ್ಟರ್ದಾಗ 2 ಹೆಚ್ಚು ಬರ್ತಾವೆ 5 ಹೆಚ್ಚು ಬರ್ತಾವೆ ನೋಡ್ಕೊರಿ ಇಲ್ಲಿ ಎಷ್ಟು ಬರ್ತಾವ 2 ಸಿಕ್ಕಾಪಟ್ಟೆ ಬರ್ತಾವ 2 ಸಿಕ್ಕಾಪಟ್ಟೆ ಬರ್ತಾವ ಹಾಗಾಗಿ ನಾವು 5 ಕಮ್ಮಿ ಬರ್ತಾವಲ್ಲ ಸೊ ಎಷ್ಟು 5ಗಳು ಬರ್ತಾವ ನೋಡ್ಕೋತೀನಿ ಸೊ ಎಷ್ಟು 5ಗಳು ಹೆಂಗೆ ಬರ್ತಾವ ನೋಡ್ಕೋತೀನಪ್ಪ ಅಂತಂದ್ರೆ 125/5 ಮಾಡ್ತೀನಿ ಎಷ್ಟಾಗುತ್ತಾ 25 ಆಗುತ್ತಾ ಸೊ 25 ಪ್ಲಸ್ ಹಾಗೆ ಮುಂದೆ ಏನು 25 ಬಂತಲ್ಲ 25/5 ಎಷ್ಟು ಬರುತ್ತಾ 5 ಬರುತ್ತಾ ಪ್ಲಸ್ 5 ಇಲ್ಲಿ ಮಾಡ್ಕೋತೀನಿ ಮತ್ತು ಪ್ಲಸ್ ಸೊ 5/5 ಮಾಡ್ತೀನಿ ಎಷ್ಟು ಬರುತ್ತೆ 1 ಬರುತ್ತಾ ಸೊ +1 ಹಿಂಗೆ ಮಾಡ್ಕೊಂತ ಹೋಗಿರಿ ಎಲ್ಲಿ ಮಟ್ಟ ಅದು 5ರ ಡಿವೈಡ್ ಆಗಲ್ಲ ನಂಬರ್ ಅಲ್ಲಿ ಮಟ್ಟ ಪ್ಲಸ್ ಮಾಡ್ಕೊಂತ ಹೋಗೋದು ಸೊ ಪ್ಲಸ್ ಮಾಡಿದ ಕೊನೆ ನಂಬರ್ ಏನೈತಲ್ಲ 25 5 30 31 ಸೊ ನಾನು 31 ನನ್ನ ಸರಿಯಾದ ಉತ್ತರ ಏನು ಮಾಡ್ಬೇಕು ಫಸ್ಟ್ 2 ಅಥವಾ 5ಗಳು ನೋಡ್ಕೊತ ಹೋಗ್ಬೇಕು ಸೊ 2 ಹೆಚ್ಚಿದ್ರೆ ಯಾವ ಕಮ್ಮಿ ಇರ್ತಾವಲ್ಲ ಆ ನಂಬರ್ ಕಂಡಿಬೇಕು ಸೊ ಅಕಸ್ಮಾತ್ಲಿ ನೀನು 2 ಕಮ್ಮಿ ಬರ್ತಾವ ನಂಗೆ ಗೊತ್ತಾಗಿತ್ತು ಅಂದ್ರೆ ನಾ 2ರಲ್ಲೇ ಡಿವೈಡ್ ಮಾಡ್ಕೊಂತ ಹೋಗ್ತಿದ್ದೆ ಸೊ ಇಲ್ಲಿ 5 ಕಮ್ಮಿ ಆಗ್ತಾವೆ ಸೊ ನಾನು 5ರಲ್ಲಿ ಡಿವೈಡ್ ಮಾಡಿದೆ 2 ಕಮ್ಮಿ ಇತ್ತಂದ್ರೆ 2ರಲ್ಲಿ ಡಿವೈಡ್ ಮಾಡ್ತೆ ಸಿಂಪಲ್ ಕ್ವಶನ್ ಆರಾಮಾಗಿ ಸಾಲ್ವ್ ಮಾಡ್ತೀರಿ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನಂದ್ರೆ ಮುಂದಿನ ಪ್ರಶ್ನೆ ಒಳಗೆ x + 1/x = 5 ಆದರೆ x³ + 1/x³ ನ ಮೌಲ್ಯ ಕಂಡು ಹಿಡಿಯಿರಿ ಅಂದಾರ ಹೆಂಗೆ ಮಾಡ್ತೀರಿ ಜಸ್ಟ್ ಯೋಚನೆ ಮಾಡಿ ಸಿಂಪಲ್ ಫಾರ್ಮುಲಾ ಐತೆ ನಮಗೆ a³ - 3a a³ ಎಷ್ಟಾಗುತ್ತಾ 125 ಆಗುತ್ತಾ -3 ಎಷ್ಟಾಗುತ್ತಾ 15 ಆಗುತ್ತಾ ಎಷ್ಟಾಗುತ್ತೆ 110 ಆನ್ಸರ್ ಆಗುತ್ತಾ ಭಾಳ ಸಿಂಪಲ್ ಕ್ವಶನ್ ಈಸಿಯಾಗಿ ನೀವು ಮಾಡ್ಬೋದು ಅಷ್ಟೇ ಸರಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಮುಂದಿನ ಪ್ರಶ್ನೆ ನೋಡ್ರಿ ಏನೈತಂದ್ರೆ ಪೈಪ್ ಎ 45 ಗಂಟೆಗಳಲ್ಲಿ ತುಂಬಿಸುತ್ತದೆ ಮತ್ತು ಪೈಪ್ ಬಿ ತುಂಬ ಗಂಟೆ ಖಾಲಿ ಮಾಡುತ್ತದೆ ಓಕೆ 2 ಪೈಪ್ ಅದಾವ ಎ ಮತ್ತು ಬಿ 8a ತುಂಬಿಸ್ತೈತಿ ಬಿ ಮೈನಸ್ ಮಾಡಿಸ್ತೈತಿ ಅಂದ್ರೆ ಖಾಲಿ ಮಾಡಿಸ್ತೈತಿ ಎ 45 ಗಂಟೆ ಬೇಕು ಬೇಕಾ 98 ಗಂಟೆ ಬೇಕು ಓಕೆ LCM ಮಾಡ್ನಂತ 90 LCM ಆಗುತ್ತಾ 45 ಆಡ್ಲೆ 91 ಓಕೆ ಟೋಟಲ್ 3 ಆಯಿತು ಈ 3 ಅಲ್ಲ ಸಾರಿ ಇದು ಮೈನಸ್ ಅಲ್ಲ ಇದು ಮೈನಸ್ ಎಫಿಷಿಯನ್ಸಿ ಇದು ಪ್ಲಸ್ ಎಫಿಷಿಯನ್ಸಿ ಓಕೆ ಏನಂದ್ರೆ ಹಾಫ್ ಆಫ್ ದ ಟ್ಯಾಂಕ್ ವಿಲ್ ಫಿಲ್ಡ್ ಇನ್ ಹೌ ಮೆನಿ ಅವರ್ಸ್ ಅರ್ಧ ಟ್ಯಾಂಕ್ ತುಂಬ ಕೇಳ್ಯಾರ ಸೊ ನಮ್ಗೆ ಎಫಿಷಿಯನ್ಸಿ ಎಷ್ಟು ಟೋಟಲ್ a + b - 2 - 1 ಆಗುತ್ತಾ ಸೊ ಎಫಿಷಿಯನ್ಸಿ ಎಷ್ಟಾಗುತ್ತಾ ಎಫಿಷಿಯನ್ಸಿ 1 ಆಗುತ್ತೆ ಯಾಕಂದ್ರೆ 2 - 1 ಆಗುತ್ತಾ ಎಫಿಷಿಯನ್ಸಿ = 1 ಬರುತ್ತಾ ಸೊ ನಮಗೆ ಟೋಟಲ್ ವರ್ಕ್ ಎಷ್ಟು ಅವ್ರೇನು ಕೇಳ್ಯಾರ ಹಾಫ್ ಅಂದಾರ ಹೌದಿಲ್ಲ ಹಾಫ್ ಆಫ್ ದ ಟ್ಯಾಂಕ್ ಏನದು 90 ಏನದು ಫುಲ್ ಟ್ಯಾಂಕ್ ಹಾಫ್ ಟ್ಯಾಂಕ್ ಎಷ್ಟಾಗುತ್ತಾ ಹಾಫ್ ಟ್ಯಾಂಕ್ 45 ಆಗುತ್ತಾ ಡಿವೈಡ್ ಏನು ಮಾಡ್ತೀರಿ ಒಂದು ಎಫಿಷಿಯನ್ಸಿ ಐತಿ ಸೊ ಒಂದರ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತಾ 45/1 45 ಗಂಟೆಗಳಲ್ಲಿ ನಮ್ಮ ಟ್ಯಾಂಕ್ ಪೂರ್ತಿಯಾಗಿ ತುಂಬುತ್ತದೆ ಸಿಂಪಲ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂದ್ರೆ 11 ವೀಕ್ಷಣೆಗಳ ಸರಾಸರಿ 45 11 ವೀಕ್ಷಣೆಗಳ ಸರಾಸರಿ 45 ಐತಿ 6 ವೀಕ್ಷಣೆಗಳ ಸರಾಸರಿ 42.5 ಐತಿ 6 ವೀಕ್ಷಣೆಗಳಕ್ಕೆ ಇನ್ನು ಕೊನೆಯ 6 ವೀಕ್ಷಣೆಗಳ ಸರಾಸರಿ 48.5 ಐತಿ ಹಂಗಿದ್ರೆ 6ನೇ ವೀಕ್ಷಣೆ ಓಕೆ 6 ಇಲ್ಲಿ ಐತಿ 6 ಇಲ್ಲಿ ಐತಿ ಸೊ 6 ಡಬಲ್ ಆಗೈತಿ ಸೊ 11 ಕೊಟ್ಟಾರ ಸೊ ಸಿಂಪಲ್ ಮಲ್ಟಿಪ್ಲೈ ಮಾಡೋದು ಭಾಳ ಎಂಟ್ರಿಗೆ ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತಾ ಹಂಗಿದ್ದಾಗ ನಾವು ಇದಕ್ಕೆ ಗುದ್ದಾಡಬೇಕು ಭಾಳ 11 55 11 49 495 42.5 ಇದನ್ನ ಹೆಂಗೆ ಬೇಕಾದ್ರೆ ಮಾಡ್ಬೋದು ಸಿಂಪಲ್ ಗುಣಾಕಾರ ಮಾಡ್ತೀನಿ ಬಾಜಿ ಕೆಡ್ಸೋಂಗಿಲ್ಲ 6 30 0 ಬರುತ್ತಾ ಪಾಯಿಂಟ್ ಹೋಯ್ತು 6 12 12 3 15 1 ಹೋಯ್ತು 6 24 1 25 ಓಕೆ 6 ಗುಣಾಕಾರ ಮಾಡ್ತೀನಿ 6 30 ಪಾಯಿಂಟ್ ಹೋಯ್ತು 3 ಹೋಯ್ತು 48 3 51 5 ಹೋಯ್ತು 6 24 29 ಸೊ ಏನು ಮಾಡಿದ್ರಿ ಇದನ್ನ ಇವೆರಡು ಕೂಡಿಸ್ರಿ ಇದ್ರೊಳಗೆ ಮೈನಸ್ ಮಾಡಿರಿ ಇದನ್ನೆರಡು ಕೂಡಿಸಿ ಇದ್ರ ಮೈನಸ್ ಮಾಡಿರಿ ಸಿಂಪಲ್ 5 1 6 9 5 14 2 4 1 5 5 4 ಮೈನಸ್ 496 ಎಷ್ಟಾಗುತ್ತಾ ಇಲ್ಲಿ 46 ಇಲ್ಲಿ 4 50 ಆಗುತ್ತಾ ಇಲ್ಲಿ 46 ಓಕೆ ಏನೋ ಮಿಸ್ಟೇಕ್ ಮಾಡಿ ಓಕೆ ಓಕೆ ನೋಡ್ರಿ 495 ಐತಲ್ಲ 495 ಹಾಂ ಇಲ್ಲಿ 46 ಇಲ್ಲ 5 ಎಷ್ಟಾಗುತ್ತಾ 51 ಆಗುತ್ತಾ ಸೊ ಸರಿಯಾದ ಉತ್ತರ ಎಷ್ಟು 51 ನನ್ನ ಸರಿಯಾದ ಉತ್ತರ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನಂತೇಳಿ ಮುಂದಿನ ಪ್ರಶ್ನೆ ಏನೈತಿ ಮುಂದಿನ ಪ್ರಶ್ನೆ find the least number which when divided by 9 11 12 leaves a remainder of 4 in each case okay ಭಾಳ ಸಿಂಪಲ್ ಕ್ವಶನ್ ಬಾಸ್ಲ ಮಾಡಿರ್ತೀರಿ ಜೂನಿಯರ್ ಇಂಜಿನಿಯರ್ ಕ್ವಶನ್ ಅದ ಏನಂದ್ರೆ 9 11 12 ಸೊ ಕಲರ್ ಚೇಂಜ್ ಮಾಡೋಲ್ಲ ಭಾಳ ಇದೆ ಕಲರ್ ಬೇರೆ ಐತಿ ಇದು ಕೊಟ್ಟ ನಮ್ಮ ಕಲರ್ ಆಪ್ಷನ್ಸ್ ಚೇಂಜ್ ಮಾಡೋಣ ಅಂತ 9 11 12ನ ಡಿವೈಡ್ ಮಾಡಿದಾಗ 4 ರಿಮೈಂಡರ್ ಇರಬೇಕು ಯಾವ್ದಂತಾರ ಸೊ ಸಿಂಪಲ್ ಏನು ಮಾಡ್ತಾರೆ LCM ತೆಗಿತ್ರಿ 3 3 11 11 3 4 ಎಲ್ಲಿ ಬಿಡಂಗಿಲ್ಲ 3 3 9 9 4 36 36 11 ಎಷ್ಟು 11 6 66
ಹನ್ನೊಂದು 33 39 396 ಫೋರ್ಸ್ ಇದೇನಿದು ಇದು ಡಿವೈಡ್ ಆಗೋ ನಂಬರ್ ಇದೇನು ಬಂದಿಲ್ಲ ಎಲ್ ಸಿ ಎಮ್ ಡಿವೈಡ್ ಆಗೋ ನಂಬರ್ ಅವ್ರು ಏನಂದ್ರೆ 4 ರಿಮೈಂಡರ್ ಬರ್ಬೇಕಂದ್ರೆ ಸೊ ಇದಕ್ಕೆ ನಾವು 4 ಕ್ಯಾಚ್ ಮಾಡಿದ್ರೆ ಇದು ಡಿವೈಡ್ ಆಗತೈತಿ ಸೊ ಈ ನಂಬರ್ 4 ಕ್ಯಾಚ್ ಮಾಡಿ ಏನಾಗ್ತೈತಿ ಆ ನಂಬರ್ ಡಿವೈಡ್ ಆಗಂಗಿಲ್ಲ 4 ಸೇರಿಸಿ ಉಳಿತೈತಿ ಸೊ ಜಸ್ಟ್ 4 ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತಾ 400 ಆಗುತ್ತಾ ಅದು ನನ್ನ ಸರಿಯಾದ ಉತ್ತರ ಆಗುತ್ತಾ 400 ಸರಿಯಾದ ಉತ್ತರ ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಮುಂದಿನ ಪ್ರಶ್ನೆ ಏನೈತಿ ಓಕೆ ಟ್ರೈನ್ಗಳ ಬಗ್ಗೆ ಐತಿ CBT ಒಂದಾಗ ಕೇಳಿರೋ ಪ್ರಶ್ನೆ NTPC ಒಳಗೆ ಅ ಟ್ರೈನ್ 72 km/h ಕ್ರಾಸಸ್ 260 ಮೀಟರ್ ಲಾಂಗ್ ಪ್ಲಾಟ್ಫಾರ್ಮ್ ಇನ್ 23 seconds ಫೈಂಡ್ ದ ಲೆಂತ್ ಆಫ್ ದ ಟ್ರೈನ್ ಓಕೆ ನಾ ಕನ್ನಡ ಇಂಗ್ಲೀಷ್ ಯಾವ್ದಾರು ಒಂಥರ ಓದ್ತೀನಿ ಮಿಕ್ಕಿ ನೀವು ಸ್ಟಾಪ್ ಮಾಡ್ಕೊಂಡು ನೀವು ಓದ್ಬೋದು ಮತ್ತು ಸುಮ್ಮನೆ ನೋಡೋಕೋಬೇಡ್ರಿ ನಾ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ಟ್ರೈ ಮಾಡಿರಿ ನೀವು ಸಾಲ್ವ್ ಮಾಡಿರಿ ನನಗೆ ನೀವು ಸಾಲ್ವ್ ಮಾಡಿರಿ ನಿಮ್ಮ ಕಡೆ ಸಾಲ್ವ್ ಮಾಡೋಕೆ ಆಯ್ತಾ ಇಲ್ವಾ ಬಟ್ ನೀವು ಸಾಲ್ವ್ ಮಾಡಿ ಟೆಕ್ನಿಕ್ ಹೆಂಗಿತ್ತು ನಾ ಸಾಲ್ವ್ ಮಾಡಿ ಟೆಕ್ನಿಕ್ ಹೆಂಗಿತ್ತು ಯಾವುದು ಈಸಿ ಆಗಿತ್ತು ಅನ್ನೋದು ಕೂಡ ಕಮೆಂಟ್ ಇದೆ ಯಾಕಂದ್ರೆ ನಾ ಹೇಳೋ ಟೆಕ್ನಿಕ್ ಈಸಿ ಆಗಿರಬೇಕಂತ ಏನು ರೂಲ್ಸ್ ಇಲ್ಲ ಯಾಕಂದ್ರೆ ಕೆಲವೊಂದು ನೀವು ನೋಡಿರ್ತೀರಿ ಕೆಲವು ಕಡೆ ಕೇಳಿರ್ತೀರಿ ಅವಾಗ ನಿಮ್ಗೆ ಇದಕ್ಕೆ ಈಸಿ ಟ್ರಿಕ್ಕು ಕೂಡ ಗೊತ್ತಾಗಿರ್ಬೋದು ಹಂಗಿದ್ರೆ ಹೇಳ್ರಿ ಇದಕ್ಕೆ ಈಸಿ ಟ್ರಿಕ್ ನಂಗೆ ಗೊತ್ತಿತ್ತು ನಾ ಹಿಂಗೆ ಮಾಡಿದ್ರೆ ನೀವು ಕಮೆಂಟ್ ನನಗೆ ತಿಳಿಸ್ಬೋದು ಸರಿ ಈ ಕ್ವಶನ್ ನೋಡ್ರಿ ನಂತರ A train at 72 km/h crosses a 260 meter long platform in 23 seconds. Find the length of the train. ಏನಂದ್ರೆ ಓಕೆ ಪ್ಲಾಟ್ಫಾರ್ಮ್ ಐತಿ ಪ್ಲಾಟ್ಫಾರ್ಮ್ ಮೂವಿಂಗ್ ಇಲ್ಲ ಬರೀ ಟ್ರೈನ್ ಅಷ್ಟೇ ಮೂವಿಂಗ್ ಏನಾಗುತ್ತೆ ಹಂಗಿದ್ರೆ ಟೋಟಲ್ ಡಿಸ್ಟೆನ್ಸ್ ಏನೇನು ಬರುತ್ತಾ ಟೋಟಲ್ ಡಿಸ್ಟೆನ್ಸ್ ಈಕ್ವಲ್ ಟು ಟ್ರೈನಿನ ಡಿಸ್ಟೆನ್ಸ್ ಪ್ಲಸ್ 260 ಮೀಟರ್ ಪ್ಲಾಟ್ಫಾರ್ಮ್ ಏನಂದ್ರೆ 72 km/h ಅಂದ್ರೆ ನಮಗೆಲ್ಲ ಮೀಟರ್ದಾಗೈತಿ ಸೊ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋತೀನಿ ಇಂಟು 5/18 ಮಾಡ್ತೀನಿ ಪ್ಲಸ್ ಏನು ಮಾಡ್ತೀನಿ ಏನು ಕೊಟ್ಟ ಟೈಮ್ ಓಕೆ ಪ್ಲಸ್ ಅಲ್ಲ ಇಂಟೂನ ಮಾಡ್ಬೇಕಲ್ಲ ಟೈಮ್ ಇಂಟು ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಮಾಡತ್ತೀನಿ ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಅಲ್ಲ ಸ್ಪೀಡ್ ಇಂಟು ಟೈಮ್ ಸ್ಪೀಡ್ ಟೈಮ್ ಮಾಡತ್ತೀನಿ ಏನು ಮಾಡ್ತೀರಿ 18 20 ಇಂಟು 23 ಎಷ್ಟು ಆಗುತ್ತಾ 460 ಆಗುತ್ತಾ ಸೊ ಡಿ ಪ್ಲಸ್ 260 ಈಕ್ವಲ್ ಟು 460 ಆಗುತ್ತಾ ಡಿ ಅಂದರೆ ಟ್ರೈನ್ ಡಿಸ್ಟೆನ್ಸ್ ಈಕ್ವಲ್ ಟು 260 ಮೈನಸ್ ಆಗುತ್ತಾ ಎಷ್ಟಾಗುತ್ತಾ 200 ಉಳಿಯುತ್ತಾ ಸಿಂಪಲ್ ನಮ್ದು ಆನ್ಸರ್ ಬಂದ್ಬಿಡುತ್ತಾ ಸಿಂಪಲ್ ಕ್ವಶನ್ ಆರಾಮಾಗಿ ನಾವು ಸಾಲ್ವ್ ಮಾಡ್ಬೋದು ಓಕೆ ಮುಂದಿನ ಪ್ರಶ್ನೆ ನೋಡ್ರಿ ಏನಂದ್ರೆ ಈ ಪ್ರಶ್ನೆ ಒಳಗೆ ದ ರೇಷಿಯೋ ಆಫ್ ದ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಇಸ್ 754 ಆ್ಯಂಡ್ ಇಟ್ಸ್ ಪೆರಿಮೀಟರ್ ಇಸ್ 48 ಸೆಂಟಿಮೀಟರ್ ಫೈಂಡ್ ಇಟ್ಸ್ ಏರಿಯಾ ತ್ರಿಕೋನದ ಬಾಹುಗಳ ಅನುಪಾತ 754 ಮತ್ತು ಸುತ್ತಳತೆ 48 ಸೆಂಟಿಮೀಟರ್ ಆದರೆ ವಿಸ್ತರಣೆ ಅಂದ್ರೆ ಓಕೆ ಪೆರಿಮೀಟರ್ ಕೊಟ್ಟಾರ ಮತ್ತು ನಮ್ಗೆ ಸೈಡಿಂದ ರೇಷಿಯೋ ಕೊಟ್ಟಾರ ಏನು ಮಾಡ್ಬೋದು ನೋಡ್ರಿ ಏನು ಮಾಡ್ಬೋದು ಇದು ರೇಷಿಯೋ ಐತಿ ಇದು ಪೆರಿಮೀಟರ್ ಐತಿ ಸೊ ಏನು ಮಾಡ್ಬೋದು ನಾವು ಫಸ್ಟ್ ಏನು ಮಾಡೋಂತ ಇದ್ರ ಸಮ್ ಮಾಡ್ಕೊಳಂತ 7x 5x 4x ಅನ್ಕೊಂಡು 7 ಇದು 12 4 16 ಸೊ ಓಕೆ 16x ಈಕ್ವಲ್ ಟು 48 ಆಗುತ್ತಾ ಎಕ್ಸ್ ನ ಬೆಲೆ ಎಷ್ಟು ಸಿಗುತ್ತಾ ಎಕ್ಸ್ ನ ಬೆಲೆ 16 3 48 ಸೊ 3 ಆಗುತ್ತಾ ಸೊ ನಂಗೆ ಸೈಡ್ ಸಿಕ್ಬಿಡ್ತಾವ ಸೈಡ್ ಒಳಗೆ ಸಿಕ್ಬಿಡ್ತಾವ ಏನಂದ್ರೆ ಸೈಡ್ಸ S1 ಎಷ್ಟು ಬೇಡ ABC ಅನ್ಕೊಂಡ್ಬಿಡೋಣ ಅಂತ ABC ತೊಗೊಳ್ಳೋಣ ಅಂತ ಯಾಕಂದ್ರೆ ನಮಗೆ ಇಲ್ಲಿ ಭಾಳ ಸುತ್ತ ದೊಡ್ಡದೈತಿಲ್ಲ ಸೊ ABC ಅನ್ಕೊಂಡಂತ ಏನು A ಈಕ್ವಲ್ ಟು ಏನು ಮಾಡ್ತೀರಿ 7 3 21 B ಈಸ್ ಈಕ್ವಲ್ ಟು ಏನಾಗುತ್ತಾ 5 3 15 C ಈಸ್ ಈಕ್ವಲ್ ಟು ಏನಾಗುತ್ತಾ 4 3 12 ಓಕೆ ನಮ್ಗೆ ಏನು ಸಿಕ್ಕುವಾಗ 3 ಸೈಡ್ಗಳು ಸಿಕ್ಕು ಸೊ ಮೊದಲ ಏನು ಚೆಕ್ ಮಾಡ್ತೀನಿ ಪಾತ್ರ ಏರಿಯಾ ಕಂಡಿಡ್ಯಾರಲ್ಲ ವಿಸ್ತರಣೆ ಕೇಳ್ಯಾರಲ್ಲ ಫಸ್ಟ್ ನಾ ಇದೇನ್ರ ಮಿಸ್ ಆಗಿ ರೈಟ್ ಆಂಗಲ್ ಟ್ರಯಾಂಗಲ್ ಐತೆ ನೋಡ್ಕೋತೀನಿ ರೈಟ್ ಆಂಗಲ್ ಟ್ರಯಾಂಗಲ್ ಹೆಂಗೆ ನೋಡ್ತೀನಿ ಜಸ್ಟ್ ಏನು 2 ಸಣ್ಣ ಸೈಡ್ ಇದಾವಲ್ಲ ಸೊ ಸ್ಮಾಲರ್ ಸೈಡ್ಗಳನ್ನ ಸ್ಕ್ವೇರ್ ಮಾಡಿದಾಗ ಲಾರ್ಜರ್ ಸೈಡ್ದ ಸ್ಕ್ವೇರ್ ಬರ್ತಿತ್ತಪ್ಪ ಅಂತಂದ್ರೆ ಅದು ಅವಾಗ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ ಅವಾಗ ಜಸ್ಟ್ ಹಾಫ್ ಬೇಸ್ ಇಟ್ಟು ಐಡ್ ಮಾಡ್ಬೋದು ಬಟ್ ನೋಡಿ ಚೆಕ್ ಮಾಡೋದು ಫಸ್ಟ್ 5 25 2 4 9 ಆಗುತ್ತಾ 1 ಆಗುತ್ತಾ ಓಕೆ ಇದ್ರದ್ದು ಏನಾರ ಸ್ಕ್ವೇರ್ ಮಾಡಿದ್ರೆ 8 ಸ್ಕ್ವೇರ್ ನಮ್ಗೆ ಲಾಸ್ಟಿಗೆ 1 ಬರುತ್ತಾ ಇವೆರಡು ಸ್ಕ್ವೇರ್ ಪ್ಲಸ್ ಮಾಡಿದ್ರೆ ನಮ್ಗೆ 9 ಬರುತ್ತೆ ಲಾಸ್ಟಿಗೆ ಸೊ ಅಂದ್ರು ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲ ಸೊ ನಾವೇನು ಮಾಡ್ಬೇಕು ಇವಾಗ ಹೆರನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು ಹೆರನ್ಸ್ ಫಾರ್ಮುಲಾ ಏನೈತಿ ಹೆರನ್ಸ್ ಫಾರ್ಮುಲಾ ಏನು ಹೇಳುತ್ತಾ ನೆನಪೈತಿಲ್ಲ ಎಲ್ಲರಿಗೂ ನೆನಪಿರುತ್ತೆ ಎಲ್ಲರಿಗೂ ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಹೆರನ್ಸ್ ಫಾರ್ಮುಲಾ 9th ಒಳಗೆ ಕಲ್ತಿರ್ತೀರಿ ಏನೈತಿ S of S minus A S minus B S minus C ಇದು ನಮ್ದು ಮಾಡಿದ್ರೆ ನಮಗೆ ಏರಿಯಾ ಸಿಗುತ್ತಾ ಬಟ್ ಎಸ್ ಅಂದ್ರೆ ಏನು S ಈಕ್ವಲ್ ಟು A ಪ್ಲಸ್ B ಪ್ಲಸ್ C/2 ಇಷ್ಟೇ ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿರಿ ಎಸ್ ಏನಾಗುತ್ತಾ ಎಸ್ ಏನೈತಿ ಎಸ್ A ಪ್ಲಸ್ B ಪ್ಲಸ್ ಎಷ್ಟು 48 ಅಂತ ಆಗಲಿ ಗೊತ್ತೈತಿ ಸೊ 48 ಬ್ಯಾಡ ಎಷ್ಟು ಆಗುತ್ತೆ 24 ಆಗುತ್ತಾ 24 ಮೈನಸ್ 21 ಎಷ್ಟು 3 24 ಮೈನಸ್ 15 ಎಷ್ಟು 24 ಮೈನಸ್ 15 ಎಷ್ಟು 9 ಹೌದಿಲ್ಲ 19 24 ಹೌದು 24 ಅಲ್ಲ 24 ಮೈನಸ್ 12 ಎಷ್ಟು 12 ಆಗುತ್ತಾ ಸೊ ಇದರಿಂದ ಏನು ಮಾಡ್ಬೇಕು ನಾವು ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು ಸ್ಕ್ವೇರ್ ರೂಟ್ ಹೆಂಗೆ ಕಂಡಿದ್ರೆ ಸಿಂಪಲ್ ಏನು ಮಾಡಿರಿ 8 3 24 ಇಂಟು 3 ಇಂಟು 3 ಓಕೆ 9 ಬರ್ಕೊಂಬಿಡ್ರಿ ಇಲ್ಲಿ 3 ಐತಿ ಓಕೆ ಇಲ್ಲಿ 3 ಇಂಟು 3 ಮಾಡ್ಬಿಡು ನಾನು 1 ಸೆಕೆಂಡ್ 3 ಇಂಟು 3 ಮಾಡ್ಬಿಡ್ತೀನಿ ನಾನು ಆಗಲೇ 3 ಬರ್ತೀನಲ್ಲ ಓಕೆ ಇಂಟು 3 ಇಂಟು 3 ಓಕೆ 1 ಸೆಕೆಂಡ್ ತಡ್ರಿ ನೋಡ್ರಿ ನಾ ಇದನ್ನ ಸ್ಕ್ವೇರ್ ನಾನು ನಿಮ್ಗೆ ಸಿಂಪಲ್ ಆಗಿ ಸ್ಕ್ವೇರ್ ಬರೋ ಥರ ನಾನು ನಿಮ್ಗೆ ಮಲ್ಟಿಪ್ಲೈ ಮಾಡಿದೆ ಯಾಕಂದ್ರೆ ಇಲ್ಲ ನನಗೆ 12 ಐತಿ ಇಲ್ಲ ನನಗೆ 12 ಐತಲ್ಲ ಸೊ ಏನು ಮಾಡಿದೆ ಅಲ್ಲಿ 12 ಐತೆ ಅನ್ನೋ ಕಾರಣಕ್ಕೆ ಇದನ್ನ 12 ಇಂಟು ಆ್ಯಡ್ ಮಾಡ್ತೀನಿಲ್ಲ ನಾನು ಇದನ್ನ 12 ಇಂಟು ಆ್ಯಡ್ ಮಾಡ್ಕೋತೀನಿ ಇದನ್ನ 3 ಹಂಗೆ ಬರೀತೀನಿ ಯಾಕಂದ್ರೆ 9 4 ಸ್ಕ್ವೇರ್ ನಂಬರ್ ಐತಿ 9 4 ಸ್ಕ್ವೇರ್ ನಂಬರ್ ಐತಿ ಸೊ 2 ಇಂಟು 12 ಮಾಡ್ತೀನಿ ನಾನು ಸೊ ಇಲ್ಲಿ 12 ಹೊರಗೆ ಬಂತು
9 ಐತಿ 3 ಆಗುತ್ತಾ, ಇಂಟು 3 ಹೊರಗೆ ಬಂತು ನನಗೆ. ಸೊ ಈ ಒಳಗೆ ಉಳಿತು 2 ಮತ್ತು 3 ಉಳಿತು. ಸೊ 2 ಇಂಟು 3 ಎಷ್ಟು ಒಳಗೆ ಉಳಿತು 12 3 36 36 ರೂಟ್ 6 ನನ್ನ ಆನ್ಸರ್ ಬರುತ್ತೆ. ಇಲ್ಲಿ ನೋಡ್ರಿ ಆಪ್ಷನ್ 36 ರೂಟ್ 6 ನಂದು ಸರಿಯಾದ ಉತ್ತರ ಬರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಟ್ ನಿಮಗೆ ಪ್ರಾಬ್ಲಮ್ ಗೊತ್ತಿದ್ರೆ ಸಿಂಪಲ್ ಆಗಿ ಮಾಡ್ಬಿಡ್ತೀರಿ. ಏನು ದೊಡ್ಡ ಲೆಕ್ಕಿಲ್ಲ, ಈಸಿಯಾಗಿ ನೀವು ಮಾಡ್ತೀರಿ. ಓಕೆ ನೋಡ್ರಿ ಕ್ವಶನ್ CBT 2 ದಾಗ ಕೇಳಿರೋ ಕ್ವಶನ್ ಏನಂದ್ರೆ ಇಫ್ ಕಾಸ್ಟ್ ಪ್ರೈಸ್ ಆಫ್ 42 ಆರ್ಟಿಕಲ್ಸ್ ಈಕ್ವಲ್ಸ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 36 ಆರ್ಟಿಕಲ್ಸ್. ಕಾಸ್ಟ್ ಪ್ರೈಸ್ ಆಫ್ 42 ಆರ್ಟಿಕಲ್ಸ್ ಈಕ್ವಲ್ಸ್ 36 ಸೆಲ್ಲಿಂಗ್ ಪ್ರೈಸ್. ಸಿಂಪಲ್ ರೇಷೋ ಮಾಡ್ಕೋತೀರಿ. CP/SP ಈಕ್ವಲ್ ಟು 36/42 ಏನಾಗುತ್ತಾ? ಪ್ರಾಫಿಟ್ ಅಂದ್ರೆ ಏನು? ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿರಲ್ಲ, ಪ್ರಾಫಿಟ್ ಪರ್ಸೆಂಟೇಜ್ ಹೆಂಗೆ ಮಾಡ್ತೀರಿ? ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಮಾಡ್ತೀರಿ. ಇಲ್ಲೆಷ್ಟು ಪ್ರಾಫಿಟ್? ಕಾಸ್ಟ್ ಪ್ರೈಸ್ 36 ಐತಿ, ಸೆಲ್ಲಿಂಗ್ ಪ್ರೈಸ್ 40 ಐತಿ, ಅಂದ್ರೆ 6 ಪ್ರಾಫಿಟ್ ಐತಿ, ಡಿವೈಡೆಡ್ ಬೈ ಎಷ್ಟಾಗುತ್ತಾ? ಓಕೆ 100 ಬರ್ದೆ ಇಲ್ಲಿ. ಏನು ಮಾಡ್ತೀರಿ? 6 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟೈತಿ? 42 36 ಐತಿ. 36 ಐತಲ್ಲ, ಜಸ್ಟ್ ಡಿವೈಡ್ ಬೈ 36 ಮಾಡಿರಿ. ಡಿವೈಡೆಡ್ ಬೈ 36 ಇಂಟು 100 ಮಾಡ್ತೀರಿ. 6 ಒಂದೇ 6 ಆದರೆ 100/6 ಯಾವತ್ತೂ ನೆನಪಿರಲಿ 16.6666 ಆಗುತ್ತಾ. ಬಟ್ 67 ಮಾಡ್ಕೊಂಡ್ಬಿಡ್ತೀವಿ ನಾವು. ರೌಂಡ್ ಆಫ್ ಯಾಕಂದ್ರೆ 666 ಕಂಟಿನ್ಯೂ ಆಗ್ತಾ ಹೋಗುತ್ತಾ. ಸೊ ಜಸ್ಟ್ ರೌಂಡ್ ಆಫ್ ಮಾಡಿ 16.61% ಆಗುತ್ತಾ. ಸಿಂಪಲ್ ಆನ್ಸರ್. ಸರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಸಮ್ ಆಫ್ ಮನಿ ಎಷ್ಟು ಕ್ವಶನ್ ಇನ್ನು ಸ್ಪೀಡಾಗಿ ಮಾಡತ್ತೀನಿ ಅನ್ಕೋತೀನಿ. ಯಾಕಂದ್ರೆ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೀರಿ. ಸ್ವಲ್ಪ ಸ್ಪೀಡಾಗಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗತ್ತೆ ಅನ್ಕೋತೀನಿ. ಅರ್ಥ ಆಗ್ಲಿಕ್ಕೆ ನೀವು ಆರಾಮ ಸ್ವಲ್ಪ ಸ್ಲೋ ಆಗಿ ನೀವು ಹೋಗಿ ಪಾಸಿಗೆ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಟೈಮ್ ಜಾಸ್ತಿ ವೇಸ್ಟ್ ಮಾಡೋದು ಬೇಡ ಅಂತೀರಿ. ಸ್ವಲ್ಪ ಸ್ಪೀಡಾಗಿ ನಾನು ಹೇಳಾಕತ್ತಿರ್ತೀನಿ. ಸರಿ ಏನಂತ ನೋಡ್ರಿ ಕ್ವಶನ್ನಾಗ ಓಕೆ ಚಿಟ್ ಗಂಟ್ಲು ಆಯಿತು. 1 ಸೆಕೆಂಡ್ ಗಂಟ್ಲು ಕಟ್ ಅಂದ್ಬಿಡ್ತು. ಕಂಟಿನ್ಯೂ ತೆರೆದ ಹಾಕೊಂಡ್ಬಿಡತ್ತಿದ್ದಲ್ಲ, ಸ್ವಲ್ಪ ಆಗುತ್ತಾ, ಏನು ಮಾಡಕ್ಕೆ ಬರೋಂಗಿಲ್ಲ. ಸರಿ ಕ್ವಶನ್ ನೋಡ್ರಿ. A sum of money doubles itself in 10 years at simple interest. What is the rate of interest per annum? Simple ಏನೈತೆ ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು PTR/100. ಈ ಪವರ್ ನಮಗೆಲ್ಲ ಗೊತ್ತೈತಿ. ಸೊ ಹಂಗೇನು ಮಾಡ್ತೀರಿ? ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಬಟ್ ಅಮೌಂಟ್ ಅಂದ್ರೆ ಏನು ಮಾಡ್ತೀರಿ? ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಆಗುತ್ತಾ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಅಮೌಂಟ್ ಬರುತ್ತಾ. ಸೊ ಅಮೌಂಟ್ ಅಂದ್ರೆ ಏನ? P+PTR/100 ಇದನ್ನು ಕೊಟ್ಟಾರ ಅವ್ರ. ಅಮೌಂಟ್ ಏನಾಗುತ್ತಾ? 10 ವರ್ಷ ಡಬಲ್ ಆಗುತ್ತಾ. ಸೊ ಏನಾಗುತ್ತೆ ಇಲ್ಲಿ? ಏನಾಗುತ್ತಾ? ಸಿಂಪಲ್ ಏನಂದ್ರೆ ಅಮೌಂಟ್ ಎಷ್ಟಾಗೈತೆ ಅಂದ್ರೆ ಡಬಲ್ ಅಂದ್ರೆ 2P = P+PTR/100 ಅಂದಂಗೆ. ಇದೆಲ್ಲ ನೀವು ಎಕ್ಸಾಮ್ ಬರೆಯೋಷ್ಕಿಲ್ಲ, ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದು. ಎಕ್ಸಾಮ್ ಎಲ್ಲ ಬರೆಯೋಷ್ಕಿಲ್ಲ. ಸೊ ಈ P ಕೂಡ ಬಾದ ಮೈನಸ್ ಆಗುತ್ತಾ. P = PTR/100 ಆಗುತ್ತಾ. ಇದೆಲ್ಲ ನೀವು ಬರೆಯೋಂಗಿಲ್ಲ, ಜಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಹೆಂಗೆ ಬರ್ಬೇಕಂತೀರಿ ನಾನು ನಿಮ್ಗೆ ಹೇಳ್ತೀನಿ. ಈ ಸ್ಟೆಪ್ ಬರೋದು ಡೈರೆಕ್ಟ್. ಈ ಸ್ಟೆಪ್ ಅವಶ್ಯಕತೆ ಇಲ್ಲ, ಸಿಂಪಲ್ ಅಮೌಂಟ್ ಅಂದಾರಲ್ಲ. ಸೊ ಇದು ಸ್ಟೆಪ್ ಅವಶ್ಯಕತೆ ಇಲ್ಲ. ನೀವು ಸೀದಾ ಏನು ಮಾಡ್ತೀರಿ? ಏನಂದಾರಲ್ಲ ಪಿ ಕ್ಯಾನ್ಸಲ್ ಆಗುತ್ತಾ. ಸೊ 1 = ಟೈಮ್ ಕೊಟ್ಟಾರ, ಟೈಮ್ 10 ಐತಿ. 10 × R/100 ಸಿಂಪಲ್ 10 10. ಸೊ 6 = 10. ಸಿಂಪಲ್ ಒಂದು ಸ್ಟೆಪ್ನ ನೀವು ಮುಗಿಸ್ಬೋದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಕತ್ತೀರಿ. ಇಷ್ಟೆಲ್ಲ ಇದನ್ನೆಲ್ಲ ನೀವು ಎಕ್ಸಾಮ್ದಾಗ ಬರೆಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿತ್ತು. ನೀವು ಇವೆರಡೇ ಸ್ಟೆಪ್ಸ್ ನಿಮ್ಮ ಎಕ್ಸಾಮ್ದಾಗ ಮಾಡಬೇಕಾಗಿರುತ್ತೆ. ಇವೆರಡೇ ಸ್ಟೆಪ್ಸ್. ಇದೆಲ್ಲ ನೀವು ಬರೆಯೋಂಗಿಲ್ಲ, ಇದೆಲ್ಲ ಗೊತ್ತಿರಬೇಕು. 2P = 2P ಬರೆಯೋಂಗಿಲ್ಲ. ಸೀದಾ ಅಂದ್ರೆ ಅವ್ರು ಎಷ್ಟು ಹೇಳ್ತಾರಲ್ಲ, ಒಂದು P ಮೈನಸ್ ಮಾಡಬೇಕು. 2 ಟೈಮ್ ಅಂದ್ರೆ 2 ಬರೀತೀರಿ, 3 ಟೈಮ್ ಅಂದ್ರೆ 2, 4 ಟೈಮ್ ಅಂದ್ರೆ 3, 5 ಟೈಮ್ ಅಂದ್ರೆ 4. ಹಂಗೆ ಸಿಂಪಲ್ ಇಂಟ್ರೆಸ್ಟ್ ಇತ್ತಂದ್ರೆ ಇದ್ದಾಗ ಅವ್ರು ಎಷ್ಟು ಹೇಳಿರ್ತಾರೆ, ಎಷ್ಟು ಟೈಪ್ಸ್ ಅಂತಾರಲ್ಲ, ಅದು ಒಂದು P ಕಡಿಮೆ ಮಾಡಿ ಬರೆಯೋದು. ಸಿಂಪಲ್ P ಕ್ಯಾನ್ಸಲ್ ಆಗುತ್ತೆ. ಜಸ್ಟ್ ನಂಬರ್ ಬರ್ಬಿಡೋದು. ನಂಬರ್ ಬರುತ್ತೆ T × R/100. ಟೈಮ್ ಕೊಡೋ ಟೈಮ್ ಕೆಲವು ರೇಟ್ ಕೊಟ್ಟಿರ್ತಾರೆ, ಕೆಲವು ಟೈಮ್ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿದ್ದನ್ನು ಬರ್ಕೊಳ್ಳೋದು. ಸಿಂಪಲ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಕಂಡು ಹಿಡಿಯೋದು ಅಷ್ಟೇ. ಮಾಡೋ ಅವಶ್ಯಕತೆ ಇಲ್ಲ. ಸರಿ ಮುಂದಿನ ಪ್ರಶ್ನೆ ನೋಡ್ರಿ ಏನಂತಂದ್ರೆ, ಅ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 10 cm is melted and recast into 8 identical small pairs. Find the radius of each small pair. ಓಕೆ ಏನು ಅರ್ಥ ಆಕೈತಿ ನಿಮ್ಗೆ ಇದ್ರೊಳಗೆ? 10 ಸೆಂಟಿಮೀಟರ್ ತ್ರಿಜ್ಯ ಐತಿ, 10 ಸೆಂಟಿಮೀಟರ್ ತ್ರಿಜ್ಯ ಒಂದು ಗೋಳ ಐತಿ. ಅದನ್ನು ಕರಗಿಸಿ 8 ಸಣ್ಣ ಗೋಳು ಮಾಡ್ಯಾರ. ಯಾವತ್ತು ವಾಲ್ಯೂಮ್ ಚೇಂಜ್ ಆಗಿಲ್ಲ. ಅದೆಷ್ಟೈತೆ ಏನು ಮೇನ್ ಕ್ವಾಂಟಿಟಿ ಐತಲ್ಲ. ಸೊ ಕ್ವಾಂಟಿಟಿ ಏನೈತಲ್ಲ, ಸೊ ದೊಡ್ಡದು ಇದನ್ನ ಸಣ್ಣ ಮಾಡ್ಯಾರ. ಬಟ್ ಏನಿರುತ್ತೆ, ಸರ್ಫೇಸ್ ಏರಿಯಾ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತಾ, ರೇಡಿಯಸ್ ಚೇಂಜ್ ಆಗುತ್ತಾ, ಬಟ್ ವಾಲ್ಯೂಮ್ ಚೇಂಜ್ ಆಗಂಗಿಲ್ಲ. ಓವರ್ ಆಲ್ ವಾಲ್ಯೂಮ್ ಸೇಮ್ ಇರುತ್ತೆ. ಸೊ ನಾನು ಇಲ್ಲಿ ಮಾಡ್ತೀನಿ 4/3 ಪೈ ಓಕೆ R³ ಮಾಡ್ಕೋತೀನಿ. ಯಾವ್ದು ದೊಡ್ಡ ಸ್ಪಿಯರ್ದ R³ ಮಾಡ್ತೀನಿ. = 8 × 4/3 ಪೈ R³ ಇದು ಸಣ್ಣ R³ ಮಾಡ್ಕೋತೀನಿ. ನಾನು ಏನು ಕಂಡಿಬೇಕು ಇವಾಗ? ಇವಾಗ ಏನು ಕಂಡಿಬೇಕು? ಸ್ಮಾಲ್ R³ ನಾನು ಕಂಡುಹಿಡಿಬೇಕು ಇವಾಗ. ಸೊ ಕಂಡಕ್ಟ್ ಏನು ಮಾಡ್ತೀನಿ? ಸಿಂಪಲ್ ಇಲ್ಲಿ ನೋಡ್ರಿ, 4/3 ಕ್ಯಾನ್ಸಲ್, ಪೈ ಕ್ಯಾನ್ಸಲ್. ಏನಂತ R³ ಐತಿ, ಏನೈತೆ R³ 10 × 10 × 10 × 10 8 × R³. ಸೊ ಕ್ಯಾನ್ಸಲ್ ಆಗುತ್ತಾ? ಕ್ಯಾನ್ಸಲ್ ಮಾಡಕ್ಕೆ ಬರಂಗಿಲ್ಲ. ಸೊ ಸಿಂಪಲ್ ಏನು ಮಾಡ್ತೀವಿ ಗೊತ್ತಾ? ಕ್ಯಾನ್ಸಲ್. ಓಕೆ ಎರಡು ಇಲ್ಲೇ. ಸೊ 2 ಆಗುತ್ತಾ? 2 ಅಂದರೆ 2³ ಐತಿ, 2³ ಐತಿ. ಸಿಂಪಲ್ 2³ ಐತಿ, 10³ ಐತಿ. ಸೊ 5 ಆಗುತ್ತಾ? ಸಿಂಪಲ್ ಅರ್ಥ ಐತಿ ನಿಮ್ಗೆ? ಹೆಂಗೆ ಮಾಡಿದ್ರಿ? ನೋಡ್ರಿ
2 × 2 ಮಾಡೀನಿ, ಜಸ್ಟ್ ನಾ ಬರ್ದಿಲ್ಲ ಅಷ್ಟೇ. ಅದನ್ನು ಮಾಡ್ಕೊಂಡಲ್ಲಿ ಸಾಲ್ವ್ ಮಾಡತ್ತೀನಿ ಅಷ್ಟೇ, ಇದನ್ನೇ ಮಾಡ್ಕೊಂಡಲ್ಲಿ ಸಾಲ್ವ್ ಮಾಡತ್ತೀನಿ ಅಷ್ಟೇ. ಏನು ಮತ್ತೆ ಇವಾಗ r³ = 5 × 5 × 5 ಅಂತು. ಇವಾಗ ಏನು ಮಾಡಿದ್ರೆ ಗುಣಾಕಾರ ಮಾಡ್ತಿರೋದನ್ನ ಹುಚ್ಚರ ಹಾಕಿರಿ, ಗುಣಾಕಾರ ಮಾಡೋಂಗಿಲ್ಲ. ಸಿಂಪಲ್ ಏನು ನಿಮ್ಗೆ r ಸಿಕ್ತಲ್ಲ, ಕ್ಯೂಬ್ ಐತಿ ಇಲ್ಲಿ 3 ಅಂದ್ರೆ 1 ಬರುತ್ತೆ r ಅಂದ್ರೆ r = 10 ಸಿಕ್ತು ನಿಮ್ಗೆ, 5 ಸೆಂಟಿಮೀಟರ್ ಸಿಕ್ತಾ, ಸಿಂಪಲ್ ಆನ್ಸರ್ ಬಂದ್ಬಿಡ್ತು ಅಷ್ಟೇ, ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. By selling an article for 720, a shopkeeper loses 10%. To gain 5%, at what price should he sell it? 720ಗೆ ಮಾರಿ 10% ನಷ್ಟ ಅನುಭವಿಸುತ್ತಾನೆ. 5% ಲಾಭ ಪಡೆಯಲು ಅದನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು? ಓಕೆ, 90 ರೂಪಾಯಿ ಮಾರಾಕತ್ರ, 90%ಗೆ ಮಾರಾಕತ್ತಪ್ಪ ಅಂತಂದ್ರೆ 720 ರೂಪಾಯಿ, 90% ಬೆಲೆ 720 ರೂಪಾಯಿ. ಈಗ 105% ಬೇಕಂದ್ರೆ ಎಷ್ಟು ರೂಪಾಯಿ ಮಾರಬೇಕು? ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಇಲ್ಲೇ ಮಾಡಿರಿ. 9 × 9 = 8 ಮಲ್ಟಿಪ್ಲೈ ಮಾಡಿರಿ, 8 × 5 = 40, 8 × 1 = 840 840 rupees ಅನ್ನೋದು ಸರಿಯಾದ ಉತ್ತರ ಅಷ್ಟೇ. ಸಿಂಪಲ್ ಕ್ವಶನ್, ಏನು ಕಚ್ಚಿನಿಲ್ಲ, ಗಾಳಿಲ್ಲ, ಗಂದಿಲ್ಲ. ಓಕೆ, ಫೈಂಡ್ ದ HCF ಆಫ್ 2 numbers if their product is 2028 and their LCM is 156. ಓಕೆ, ಎರಡು ನಂಬರ್ ಅದಾವ, ನಂಬರ್ಗಳು ಪ್ರಾಡಕ್ಟ್ ಐತಿ 2028 ಐತಿ, LCM ಡಿವೈಡ್ ಮಾಡ್ಬೇಕು ಅಷ್ಟೇ. 156 ಏನು ಸಿಗುತ್ತೆ ಅಂದ್ರೆ HCF ಸಿಗುತ್ತಾ. ಏನಿದು ಫಾರ್ಮುಲಾ? ಏನಿದು? LCM × HCF = ಪ್ರಾಡಕ್ಟ್ ಆಫ್ ನಂಬರ್ಸ್. ಗೊತ್ತೈತಿಲ್ಲ, ಪ್ರಾಡಕ್ಟ್ ಆಫ್ ನಂಬರ್ಸ್, ಇದೆಲ್ಲ ಗೊತ್ತೈತಿಲ್ಲ ಫಾರ್ಮುಲಾ ಇಷ್ಟೇ. ಇದನ್ನ ಹೆಂಗೆ ಡಿವೈಡ್ ಮಾಡ್ತೀರಿ, ಇದನ್ನ ಹೆಂಗೆ ಮಾಡ್ಬೇಕಂತ ಹೇಳಿ, ಇದನ್ನೆಲ್ಲ ಕೂತ ಇಲ್ಲಿ ಬಾಕರ್ ಮಾಡೋಂಗಿಲ್ಲ. ಎಕ್ಸಾಮ್ನಾಗ ಕೂತ ಇದನ್ನ ಕಟ್ ಹೊಡೆದ ಬಾಕರ್ ಮಾಡಿ ಮಾಡೋಂಗಿಲ್ಲ. ಅದೇನು ಮಾಡೋದು, ಅದೇನಾಕತಿ, ಟೈಮ್ ವೇಸ್ಟ್ ಆಕತಿ. ಸಿಂಪಲ್ ಏನು ಮಾಡೋದು, ಏನು ಮಾಡೋದು, ಇದರಲ್ಲಿ ಡಿವೈಡ್ ಆಗ್ಬೇಕಲ್ಲ, ಸೊ ಲಾಸ್ಟ್ ಡಿಜಿಟ್ ನೋಡ್ಕೊಂತ ಹೋಗೋದು. ಒಂದೇ ಆಪ್ಷನ್ ನೋಡ್ರಿ, ಒಂದೇ ಆಪ್ಷನ್ 6 × 18, 6 × 18 ಲಾಸ್ಟ್ ಡಿಜಿಟ್ 8. ಸೊ ಆಪ್ಷನ್ 8 ಐತಿ, ಸೊ ಇದು ನನ್ನ ಸರಿಯಾದ ಉತ್ತರ ಆಗಿರಬಹುದು. ಈ ಸೆಕೆಂಡ್ ನೋಡ್ರಿ, 6 × 30 ಆಪ್ಷನ್ ಚಾನ್ಸ್ ಇಲ್ಲ, ತಪ್ಪ. 6 × 9 = 54 ಚಾನ್ಸೇ ಇಲ್ಲ. 6 × 2 = 12 ಚಾನ್ಸೇ ಇಲ್ಲ. ಸೊ 6 × 18 ಒಂದು ಆಪ್ಷನ್ ಕರೆಕ್ಟ್ ಆಗಿ ಚಾನ್ಸ್ ಐತಿ. ಯಾಕಂದ್ರೆ ಕೊನೆ ಡಿಜಿಟ್ 8 ಐತಿ, ಸೊ ಕೊನೆ ಡಿಜಿಟ್ 8 ಬರ್ಬೇಕಂದ್ರೆ 3ಲಿಂದ ಮಲ್ಟಿಪ್ಲೈ ಮಾಡಬೇಕು. ಅಕಸ್ಮಾತ್ ಇನ್ನೊಂದು ಏನಾರ 8 ಇತ್ತಂದ್ರೆ ಅಥವಾ ಇನ್ನೊಂದು 3 ಇತ್ತಂದ್ರೆ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ಒಂದೇ ಆಪ್ಷನ್ ಕೊಟ್ಟಾನ, ಸೊ ಹಂಗೆ ನಾನು ಆಪ್ಷನ್ ಎಲಿಮಿನೇಷನ್ ಮಾಡ್ತೀನಿ. ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತಲ್ಲ ಅಲ್ಲೆಲ್ಲ ಆಪ್ಷನ್ ಎಲಿಮಿನೇಷನ್ ಮಾಡ್ರಿ. ಸಿಂಪಲ್ ಇಂದ ಟೈಮ್ ಭಾಳ ಉಳಿತೈತೆ ಅಷ್ಟೇ. ಇದು ಕ್ವಶನ್ ನೋಡ್ರಿ. 75% ಆಫ್ ಅ ನಂಬರ್ ಫ್ರಮ್ ವಿಚ್ 10 ಹ್ಯಾಸ್ ಬಿನ್ ಡಿಡಕ್ಟೆಡ್ ಇಸ್ 180. ಫೈಂಡ್ ದ ನಂಬರ್. ಒಂದು ಸಂಖ್ಯೆಯಿಂದ 10 ಕಳೆದ ನಂತರ, ಓಕೆ 10 ಕಳೆದ ನಂತರ ಅದರ 75% 180 ಆಗುತ್ತದೆ. ಓಕೆ, ಇದು ಲಾಸ್ಟಿಗೆ ನೋಡು, ಯಾಕಂದ್ರೆ ನಾವು ಕಳೆದ ಮೇಲೆ ಮಾಡಿದ್ದು, ಕಳೆದ ಮೇಲೆ ಇದು ಲಾಸ್ಟಿಗೆ ನೋಡ್ಬೇಕು. ಇದು ಫಸ್ಟ್ ಹಾಫ್ ನನಗೆ, ಇದು ಫಸ್ಟ್ ಹಾಫ್. 75% ಅಂದ್ರೆ ಏನು? 75% ಅಂದ್ರೆ 3/4x = ಎಷ್ಟೈತಿ? 180 ಐತಿ. 180 ಐತಿ, 3 6 60, x = ಎಷ್ಟು ಆಗುತ್ತೆ? 240 ಆಗುತ್ತೆ. 240 ಆಗುತ್ತೆ. ಆನ್ಸರ್ 240, ಆನ್ಸರ್ 240 ಅಲ್ಲ. ಇನ್ನೊಂದು 10 ಕಳೆದ ನಂತರ ನಾನು 10 ಕಳೆದ ನಂತರ 10 ಕಳೆದಾನೀಗ ಅಂದ್ರೆ 10 ಪ್ಲಸ್ ಮಾಡ್ಬೇಕು. ಈಗ ನಾನು 10 ಪ್ಲಸ್ ಮಾಡಬೇಕು. 240 + 10 ಎಷ್ಟು ಆಗುತ್ತೆ? 250 ಆಗುತ್ತೆ. ಸಿಂಪಲ್ ಆಗಿ 250 ನಂದು ಸರಿಯಾದ ಉತ್ತರ ಆಗುತ್ತಾ ಅಷ್ಟೇ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಐತಿ, 2 ಕಾರುಗಳು ವಿರುದ್ಧ ದಿಕ್ಕಿನಲ್ಲಿ 65 ಕಿಲೋಮೀಟರ್, ವಿರುದ್ಧಕ್ಕೆ ಅದಾವ ಎರಡು. ಓಕೆ, 2 ವಿರುದ್ಧಕ್ಕೆ ಹೊಂಟಾವ, ಬಟ್ ಸೇಮ್ ಹಿಂಗಲ್ಲ, ಹಿಂಗೆ ಬರಾಕತ್ತಿಲ್ಲ ಅವು, ಹಿಂಗೆ ಬರಾಕತ್ತಿಲ್ಲ ವಿರುದ್ಧಕ್ಕೆ, ಬಟ್ ಹಿಂಗಲ್ಲ, ಹಿಂಗೆ ಹೊಂಟಾವ, ಒಂದು ಈ ಕಡೆ ಹೊಂಟೈತಿ, ಒಂದು ಈ ಕಡೆ ಹೊಂಟೈತಿ. ಹೌದಿಲ್ಲ? ದಟ್ 2 ಕಾರ್ ಸ್ಟಾರ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಅಂದ್ರೆ ಎರಡು ಕೂಡ ಆಪೋಸಿಟ್ ಡೈರೆಕ್ಷನ್ ಸ್ಟಾರ್ಟ್ ಮಾಡಕತ್ತಾವ. ಆಫ್ಟರ್ ಹೌ ಮೆನಿ ಅವರ್ಸ್ ವಿಲ್ ದೇ ಬಿ 360 ಕಿಲೋಮೀಟರ್ ಅಪಾರ್ಟ್? ಅಂದ್ರೆ 360 ಕಿಲೋಮೀಟರ್ ಅಪಾರ್ಟ್ ಆಗಬೇಕು. ಓಕೆ, ಟೋಟಲ್ ಡಿಸ್ಟೆನ್ಸ್ 360 ಕಿಲೋಮೀಟರ್. ಸ್ಪೀಡ್ ಎಷ್ಟು ಏನೈತಿ? ವಿರುದ್ಧ ದಿಕ್ಕಿದಾಗ ಏನಾಗುತ್ತಾ? ವಿರುದ್ಧ ದಿಕ್ಕಿದಾಗ ಸ್ಪೀಡ್ ಪ್ಲಸ್ ಆಗುತ್ತಾ? ವಿರುದ್ಧ ದಿಕ್ಕಿದಾಗ ಸ್ಪೀಡ್ ಪ್ಲಸ್ ಆಗುತ್ತಾ? ಸೇಮ್ ಡೈರೆಕ್ಷನ್ ಇದ್ರೆ ಸ್ಪೀಡ್ ಮೈನಸ್ ಆಗುತ್ತಾ? ಆಪೋಸಿಟ್ ಡೈರೆಕ್ಷನ್ ಇದ್ರೆ ಸ್ಪೀಡ್ ಪ್ಲಸ್ ಆಗುತ್ತಾ? ಇಲ್ಲಿ ಪ್ಲಸ್ ಆಗುತ್ತಾ? 65 + 55 ಎಷ್ಟಾಗುತ್ತಾ? 65 + 55 ಎಷ್ಟಾಗುತ್ತಾ? 65 5 5 10 6 5 11 12 120 ಆಗುತ್ತಾ? 121 123. ಸಿಂಪಲ್ 3 hours ಅಂತ ಸರಿಯಾದ ಉತ್ತರ ನೋಡ್ರಿ. ಭಾಳ ಸಿಂಪಲ್ ಇದು ಕ್ವಶನ್. CBT 2 ಕೇಳಿರೋ ಕ್ವಶನ್ ಇದು. ಇಷ್ಟು ಈಸಿ ಕ್ವಶನ್ ನಿಮ್ಗೆ CBT 2 ಕೇಳ್ಯಾರ ನೋಡ್ರಿ. CBT 2 ಕೇಳಿರೋ ಕ್ವಶನ್. ಕೆಲವು ಕ್ವಶನ್ ಸಿಂಪಲ್ ಇರ್ತಾವೆ, ಬಟ್ ನೀವು ಅದನ್ನ ಕನ್ಫ್ಯೂಸ್ ಇಲ್ಲ ಬರೋದಂದ್ರೆ ಆಪೋಸಿಟ್ ಸೇಮ್ ಡೈರೆಕ್ಷನ್ ಕನ್ಫ್ಯೂಸ್ ಆಗಲ್ಲ ಅಷ್ಟೇ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಏನಂದ್ರೆ ಓಕೆ, ಇದು ಬೇಡ, ಇದು sum of 6400 amounts to 8000 in 2 years at simple interest. What will be the same principal amount to in 4 years? 6400 ಮೊತ್ತವು 2 ವರ್ಷಗಳಲ್ಲಿ 8000 ಆಗುತ್ತದೆ. ಓಕೆ, 6400 ಇದ್ದಿದ್ದ 2/100 ಇಂಟು r ಎಷ್ಟಾಗತ್ತೈತಿ? 8000 ಆಗತೈತಿ. 8000 ಆಗತೈತಿ ಅಂದ್ರೆ 8 ಬಡ್ಡಿ ಎಷ್ಟಾಯ್ತು? ನಮಗೆ ಇದೇನು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ, ಬಡ್ಡಿ ಬೇಕು ನನಗೆ. ಅಮೌಂಟ್ ಕೊಟ್ಟ ಬಡ್ಡಿ ಎಷ್ಟು ಮಾಡ್ರಿ? 8000ದಾಗ 6400 ಮೈನಸ್ ಮಾಡ್ರಿ ಎಷ್ಟು ಬರುತ್ತಾ? 80,000 ತನಕ ಎಷ್ಟು? 16 ಆಗುತ್ತಾ? ಸೊ 1600 ಆಗುತ್ತಾ? ಸಿಂಪಲ್ 0 0 ಕ್ಯಾನ್ಸಲ್ ಮಾಡ್ರಿ. 16 ಒಂದೇ 16 4 ಅಲ್ಲ, 16 4 ಅಲ್ಲ, 16 4 ಹಾಂ 4 2 8. r 4 2 8 12.5 ಅಂದ್ರೆ ಎಷ್ಟಾಗುತ್ತಾ? r = 12.56. ಈಗ ಯಾರು ನಂಗೆ 4 ವರ್ಷ ಕೇಳ್ಯಾರ. ಸೊ 4 ವರ್ಷ ಸೇಮ್ ಇಂಟ್ರೆಸ್ಟ್, ಸೇಮ್ 6400 ಇಂಟು 4 ಇಂಟು 12.5/100 ಮಾಡ್ತೀರಿ. 12.5/100 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ?
ಇಲ್ಲಿ 0 0 ಕ್ಯಾನ್ಸಲ್, ಇಲ್ಲಿ 0 0 ಕ್ಯಾನ್ಸಲ್. 12 ಇಂಟು 4 ಎಷ್ಟಾಗುತ್ತಾ? 50 ಆಗುತ್ತಾ? 64 ಇಂಟು 50 ಆಗುತ್ತಾ? ಎಷ್ಟಾಗುತ್ತೆ ಆನ್ಸರ್? 0. 5 4 20, 5 6 30, 32, 3280 ಸಿಂಪಲ್ ಇಂಟ್ರೆಸ್ಟ್ ಗೊತ್ತು. ಇದಕ್ಕೆ 6400 ಕೊಡಿಸ್ತೀರಿ ಸಿಂಪಲ್. 0 0 4 6 6 3 9 9600 ಅಂದ ಸರಿಯಾದ ಉತ್ತರ ಆಗುತ್ತಾ? ಅಷ್ಟೇ, ಬಾ ಸಿಂಪಲ್. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಓಕೆ, ಇನ್ನೊಂದು 2-3 ಕ್ವಶನ್ ಅದಾವ ಅಷ್ಟೇ ಮಾಡ್ಬೇಕು. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ರೇಷಿಯೋಸ್ ಆಫ್ ಎ ಬಿ ಸಿ is 235, time ratio is 432, find the ratio of their profits. Okay, simple time into investment, time into investment, time into investment, time into investment. Okay, ನೋಡ್ರಿ, A investment A time, B investment B time, C investment C time ಅಷ್ಟೇ ಗುಣಾಕಾರ ಮಾಡೀನಿ ಸಿಂಪಲ್ ಆಗಿ. ಸರಿ, ಏನು ಬರ್ತಾ 8 ಕ್ಯಾನ್ಸಲ್ ಆಕ್ಕವ? ಆಗಲ್ಲ. 2 4 8, 3 3 9, 5 3 15. ಎಲ್ಲಿ ನೋಡ್ರಿ 8 9 15. ಓಕೆ, ಇದು 3 5 2 ಇದು ನಾ ಸಣ್ಣ ಪುಟ್ಟ ಮಿಸ್ಟೇಕ್ ಭಾಳ ಮಾಡ್ತೀನಲ್ಲ. 8 9 10, 8 9 10 ನೋಡ್ರಿ, ಸಿಂಪಲ್ ಆನ್ಸರ್. ಸರಿ, ಮುಂದಿನ ಪ್ರಶ್ನೆ. ದ ಗ್ರೇಟೆಸ್ಟ್ 4 ಡಿಜಿಟ್ ನಂಬರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 24 36 54. ಓಕೆ, ನಾಲ್ಕರದ ದೊಡ್ಡ ಡಿಜಿಟ್ ನಂಬರ್ ಬೇಕು. 24 35 ಡಿವೈಡ್ ಆಗಬೇಕು. ಸಿಂಪಲ್ ಎಲ್ಸಿಎಂ ತೆಗಿನು ಫಸ್ಟ್. 24 36 54 ಎಲ್ಸಿಎಂ ಎಷ್ಟು ಬರುತ್ತೆ? 2 ಡಿವೈಡ್ ಹಾಕೋಷ್ಟು 6 ಲೆಕ್ಕ 6 4 6 6 6 9. ಸಿಂಪಲ್ ಏನು ಮಾಡ್ತೀನಿ? 3 ಮಾಡೋಣ ಅಂತ 3 3 ಮಾಡೋದು ಸಾಲ ಆಕೈತಿ. 4 3 2 3 3 2 ಮಾಡೋಣ 2 2 2 1 3 ಆಗೈತಿ ಹಂಗೆ. ಓಕೆ, 3 2 6 3 2 6 36 36 ಎಷ್ಟಾಗುತ್ತಾ? 216 ಆಗುತ್ತಾ? 6 ಕ್ಯೂಬ 216. ನನಗೇನು ಬೇಕು? 4 ಅಂಕಿ ದೊಡ್ಡ ಸಂಖ್ಯೆ ಬೇಕು. ಅಂದ್ರೆ ಏನು ಮಾಡ್ತೀನಿ ನಾನು? 4 ಅಂಕಿ ದೊಡ್ಡ ಸಂಖ್ಯೆ ಬೇಕಂದ್ರೆ 999 ಅತಿ ದೊಡ್ಡ ಸಂಖ್ಯೆ ಡಿವೈಡ್ ಮಾಡ್ತೀನಿ. ಜಸ್ಟ್ ಡಿವೈಡ್ ಮಾಡ್ಕೊತೀನಿ ದೊಡ್ಡ ಸಂಖ್ಯೆಲೆ. ಏನು ಶೇಷ ಬರುತ್ತಲ್ಲ ಆ ಶೇಷನ ನಾನು ಇದ್ರೊಳಗೆ 999 ಮೈನಸ್ ಮಾಡ್ತೀನಿ, ಅಷ್ಟೇ ಆನ್ಸರ್ ಬರುತ್ತೆ. 4 ಮಾಡ್ತೀರಿ. 4 4 24, 4 4 6, 4 8 ಎಷ್ಟು? 9 4 5, 9 6 3, 135 10 ಆಗುತ್ತಾ? 1359 ಆಯಿತು. ಎಷ್ಟರಲ್ಲಿ ಮಾಡ್ತೀರಿ? 6 ಮಾಡ್ತೀರಿ. 6 ಮಾಡಿರಿ. 6 36, 6 6 3 9, 6 12, 59 4 59 63 ಆಗುತ್ತಾ? ಸೊ 63 ಶೇಷ 63 ಗೊತ್ತಲ್ಲ. ಸೊ ಈಗ 9999 ಇತ್ತಲ್ಲ. ಸೊ ಇದೇ 9999 ಇತ್ತಲ್ಲ. ಸೊ 9999 ಒಳಗೆ 63 ಕಳೀರಿ, ಅದು ನಮ್ದು ಸರಿಯಾದ ಉತ್ತರ. 9 6 3 9936 ಇದು ನನ್ನ ಸರಿಯಾದ ಉತ್ತರ. 9936 ನನ್ನ ಸರಿಯಾದ ಉತ್ತರ, ಅಷ್ಟೇ ಸಿಂಪಲ್. ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. A ಪ್ಲಸ್ ಬಿನ 20%, A ಮೈನಸ್ ಬಿನ 50% ಆಗಿದ್ದರೆ A B ಅನುಪಾತ ಕ್ಲಿಯರ್. ಸಿಂಪಲ್. 20% ಆಫ್ A ಪ್ಲಸ್ ಬಿ is equal to 50% of A minus B. A minus B ಅಷ್ಟೇ ಅಲ್ಲ, ಸಿಂಪಲ್ ಐತಿ. ಸೊ ಪರ್ಸೆಂಟ್ ಕ್ಯಾನ್ಸಲ್ ಮಾಡಿರಿ, 0 0 ಕ್ಯಾನ್ಸಲ್ ಮಾಡಿರಿ. 2A ಪ್ಲಸ್ 2B ಆಗುತ್ತಾ? 5 ಮೈನಸ್ 5B ಆಗುತ್ತಾ? ಏನು ಬರುತ್ತಾ? 2A ಈ ಕಡೆ A ಕಡೆ ಹೋಗುತ್ತಾ? 2A ಕಡೆ ಹೋದ್ರೆ ಏನು ಗೊತ್ತಾ? 3 ಆಗುತ್ತಾ? ಮೈನಸ್ 5 ಇದಕ್ಕೆ ಬಂದರೆ ಆಗುತ್ತಾ? 7B ಆಗುತ್ತಾ? ಸೊ A B ರೇಷಿಯೋ ಏನು ಸಿಗುತ್ತೆ? A B ರೇಷಿಯೋ ಏನು ಸಿಗುತ್ತಾ? 7/3 ಆಗುತ್ತಾ? ಭಾಳ ಸಿಂಪಲ್ ಕ್ವಶನ್. 7:3 ನಮ್ಮದು ರೇಷಿಯೋ ಅಷ್ಟೇ. ಎಷ್ಟು ನೋಡ್ರಿ, ಇದನ್ನ ಯಾವತ್ತು ಇಂಥ ಕ್ವಶನ್ ಏನು ಮಾಡಿದ್ರೆ ಈ ರೇಷಿಯೋ ನೋಡ್ಕೋಬೇಕು. ಯಾವತ್ತು A:B ಕೇಳ್ಯಾರು, B:A ಕೇಳ್ಯಾರು ಅಂತೇಳಿ. ಕೆಲವೊಮ್ಮೆ B:A ಕೇಳಿರ್ತಾರೆ, ನಾವು ಆನ್ಸರ್ ಕಟ್ ಮಾಡಿರ್ತೀವಿ. ಬಟ್ ಲಾಸ್ಟಿಗೆ ಟಿಕ್ ಹಾಕೋದ್ರೆ ತಪ್ಪಾಗಿ ಹೋಗ್ಬಿಡ್ತೀವಿ, ಜಸ್ಟ್ ಬಿಕಾಸ್ ನಾವು ಕ್ವಶನ್ ಕೆಲವೊಮ್ಮೆ ಅರ್ಧಂಬರ್ಧ ಓದಿರ್ತೀವಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ ಏನೈತಿ. ಫೈಂಡ್ ದ ವ್ಯಾಲ್ಯೂ ಆಫ್ 54 × 6 ಪ್ಲಸ್ 24 × 6. ಓಕೆ, ಇವು ಸ್ಕ್ವೇರ್ ನಂಬರ್ಸ್ ಅವನು ಇಲ್ಲ ಏನೈತಿ. ಓಕೆ, ಸಿಂಪ್ಲಿಫೈ ಮಾಡಿಬಿಡ್ರಿ ಅಂತ. 54 × 6 ಐತಲ್ಲ, ಏನು ಬರಿಬೋದು? 9 6 ಆಗುತ್ತಾ? ಓಕೆ, ಇದ್ರೇನು ಬರುತ್ತೆ ನಂಗೆ? 9 6 ಅಂದ್ರೆ 3 × 6 ಆಗುತ್ತಾ? ಅಂದ್ರೆ 18 ಐತಿ. ಓಕೆ, ಇದು ಹಂಗೆ ಇರ್ಬೇಕಲ್ಲ. ಹಂಗಾರೆ 24 × 6 ಏನಾಗುತ್ತಾ? 24 ಆಗುತ್ತಾ? 9 3 6 4 6. ಓಕೆ, 4 ಫಸ್ಟ್ 4 × 6 × 6 ಏನಾಗುತ್ತಾ? 4 2 ಆಗುತ್ತಾ? 2 × 6 ಆಗುತ್ತಾ? 12 ಆಗುತ್ತಾ? 18 + 12 ಎಷ್ಟು ಆಗುತ್ತಾ? 30 ಆಗುತ್ತಾ? ಸರಿಯಾದ ಉತ್ತರ ಅಂದ 30 ಸರಿ ಉತ್ತರ. ಡಾಕ್ಸ್ ಕ್ವಶನ್ ಇತ್ತು. ಬಟ್ ಓಕೆ, ಇಲ್ಲಿಗೆ ನಮ್ದು ಇವತ್ತಿನ ಕ್ಲಾಸ್ ಮುಗಿಯುತ್ತಾ. ಸೊ ಕ್ಲಾಸ್ ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ. ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ನಲ್ಲ, ಇದು ಹೆಂಗೆ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ತಿಳಿಸ್ರಿ. ಮತ್ತು ನೀವು ಎಷ್ಟು ಕ್ವಶನ್ ನೀವು ಸ್ವಂತ ಟ್ರೈ ಮಾಡಿದ್ರಿ, ಎಷ್ಟು ನೀವು ಸಾಲ್ವ್ ಮಾಡಿದ್ರೆ ಅಂತ ಕಮೆಂಟ್ ತಿಳಿಸ್ರಿ. ಮತ್ತು ಇವೇನಾರ ಬೇಸಿಕ್ ಇಂದ್ರೆ ಮ್ಯಾಥ್ಸ್ ಕಲಿಬೇಕಪ್ಪ ಅಂತಂದ್ರೆ ನಮ್ದೊಂದು ಬ್ಯಾಚ್ ಐತಿ. ಸೊ ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ. ನಾನು ನಿಮ್ಮ ಡಿಸ್ಕ್ರಿಪ್ಷನ್ದಾಗ ಆ ಆ್ಯಪಿಂದ ಲಿಂಕ್ ಕೊಟ್ಟಿರ್ತೀನಿ, ಚಾಲೆಂಜ್ ಕೋಚಿಂಗ್ ಅಂತೇಳಿ. ಸೊ ಆ್ಯಪ್ ನಿಮ್ಗೆ ಪರಾಕ್ರಮ್ ಬ್ಯಾಚ್ ಅಂತ ಒಂದು ಬ್ಯಾಚ್ ಸಿಗುತ್ತೆ. ಆ ಬ್ಯಾಚ್ ನೀವು ಎನ್ರೋಲ್ ಮಾಡಿ ಪೂರ್ತಿ A to Z ಮ್ಯಾಥ್ಸ್ ಏನೈತಲ್ಲ, ಸೊ A to Z ನೀವು ಬೇಸಿಕ್ ಟು ಅಡ್ವಾನ್ಸ್ ಮ್ಯಾಥ್ಸ್ ಮಾಡಿ ಕಲ್ಕೋತೋಗ್ಬೋದು. ಜಸ್ಟ್ 299 rupees ನಿಮ್ಗೆ ಅಲ್ಲಿ ಬ್ಯಾಚ್ ಸಿಗುತ್ತಾ. ಪೂರಾ ಮ್ಯಾಥ್ಸ್ ಅದ A to Z ನಿಮಗೆ ಸಿಗುತ್ತಾ ಜಸ್ಟ್ 299 rupeesಗೆ. ನೀವು ಏನಾರ ಬೇಸಿಕ್ಸ್ ಅಂದರೆ ಮ್ಯಾಥ್ಸ್ ಕಲಿಬೇಕನ್ನತ್ತೀರಿ ಅಂದ್ರೆ ನೀವು ಅಲ್ಲಿ ಹೋಗಿ ಮ್ಯಾಥ್ಸ್ನ ಕಲಿಬೋದು. ಸರಿ, ಸಿಗೋಣ ಮುಂದಿನ ಕ್ಲಾಸ್ದಾಗ. ಅಲ್ಲಿರೋ ಆರಾಮಿರಿ, ಓದ್ಕೊಂತೀರಿ, ಮಜಾ ಮಾಡ್ಕೊತೀರಿ. ಮಜಾ ಮಾಡಿಸುತ್ತೆ, ಓದೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಗ್ರೂಪ್ ಡಿ ಎಕ್ಸಾಮ್ ಆದಷ್ಟು ಬೇಕೈತಿ. NTPC CBT 2 ಎಷ್ಟು ಜನ ಕ್ಲಿಯರ್ ಮಾಡಿರಿ, CBT ಅಪೇರ್ ಆಗತ್ತಿರೋ ಅಂತ ಕಮೆಂಟ್ ತಿಳಿಸ್ರಿ. ಸರ್, ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.